ನಿಧಾನವೇ ಪ್ರಧಾನ. ಅಪಘಾತಕ್ಕೆ ಕಾರಣ ಅಲ್ವಾ? ಅದಕ್ಕೆ ರಾಜೀವ್ ಗಾಂಧಿ ನಿಗಮದವ್ರು ಏನು ಮಾಡ್ತಾ ಇರೋದು, ನಿಧಾನವಾಗೇ ಇರ್ತೀವ್ರಿ, ನಾವು ಅಪಘಾತ ಎಲ್ಲ ಮಾಡ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಈಗ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಹಾಗಿದ್ದಾಗ ಯಾವ ವಿಚಾರದಲ್ಲಿ ಹೆಜ್ಜೆಯನ್ನು ಇಡ್ತಾ ಇರುವಂಥದ್ದು? ನಿಮ್ಮ ಮುಂದೆ ಅಪ್ಡೇಟನ್ನು ಇಡ್ತಾ ಇದ್ದೀವಿ. ಈಗ ರಾಜೀವ್ ಗಾಂಧಿ ನಿಗಮದಲ್ಲಿ ಆಗಿರುವಂಥ ಬೆಳವಣಿಗೆ, ಮನೆಯನ್ನು ಕೊಡುವಂಥ ವಿಚಾರದಲ್ಲಿ ಇಡ್ತಾ ಇರುವಂಥ ಹೆಜ್ಜೆ ಏನು ಅನ್ನುವಂಥದ್ದನ್ನು, ವಸತಿ ನಿಗಮದಲ್ಲಿ ನಿಧಾನವೇ ಪ್ರಧಾನ ಅನ್ನೋ ರೀತಿಯಲ್ಲಿ ಹೆಜ್ಜೆಯನ್ನು ಇಡ್ತಾ ಹೋಗ್ತಾ ಇದ್ದಾರೆ. ವಸತಿ ನಿಗಮದ ಆಮೆಗತಿ ಧೋರಣೆ ವಿರುದ್ಧ ಈಗ ಜನ ಸಿಡಿದೆದ್ದಿದ್ದಾರೆ. ನಿಗಮದ ಕಚೇರಿಯ ಮುಂಭಾಗದಲ್ಲೇ ಈಗ ಧರಣಿಯನ್ನ ಮಾಡಲಾಗ್ತಾ ಇದೆ. 60ಕ್ಕೂ ಹೆಚ್ಚು ಫಲಾನುಭವಿಗಳಿಂದ ಹೋರಾಟವನ್ನ ಮಾಡಲಾಗ್ತಾ ಇದೆ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಿಧಾನವೇ ಪ್ರಧಾನ. ನೋಡ್ತಾ ಇದ್ದೀರಾ, ಅಲ್ಲಿ ಜನ ರೋಸಿ ಹೋಗ್ಬಿಟ್ಟಿದ್ದಾರೆ. ಒಂದ್ ಕಡೆ ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನ ಕೊಡೋಕೆ ಆತುರವನ್ನ ತೋರಿಸುತ್ತೆ, ಆದ್ರೆ ಅರ್ಜಿಯನ್ನ ಸಲ್ಲಿಸಿದಂತವ್ರಿಗೆ ಮನೆಗಳನ್ನ ಕೊಡೋದಿಲ್ಲ. ನೋಡಿ ಇಲ್ಲಿ ಏನಾಗ್ತಾ ಇದೆ. ನೀತಿ ಸಂಹಿತೆ ಜಾರಿ ಆಗುತ್ತೆ, ಬೇಡ ನಮಗೆ. ನೀತಿ ಸಂಹಿತೆ ಜಾರಿ ಆಗುತ್ತೆ. ಟ್ರೈ ಮಾಡಿ ಎಲ್ಲದೂ ಕಳಿಸ್ಕೊಡ್ತೀನಿ ನಾನು, ಓಕೆನಾ? ಎಲಿಜಿಬಲ್ ಇರೋರು ಮಾತ್ರ ಹೇಳ್ತಾ ಇರೋದು. ಆಮೇಲೆ ಇನ್ಎಲಿಜಿಬಲ್ ಬಂದು ಕೇಳಿದ್ರೆ ನಾನು ಬೇರೆ ತರ ಇನ್ಎಲಿಜಿಬಲ್ ನಾವು ಕೇಳಕ್ ಬರಲ್ಲ ಸರ್. ಎಲಿಜಿಬಲ್ ಇದ್ದವ್ರಿಗೆ ಮಾತ್ರ ಮಾಡ್ತೀನಿ. ನಾವು ಚೆಕ್ ಮಾಡಿ ನಾನು ಎಷ್ಟು ಜನ ಎಲಿಜಿಬಿಲಿಟಿ ಇದೆ ನಾವು ಜನವರಿ 31ಕ್ಕೆ ನೀವು ಲೀಡ್ ಬಿಡುಗಡೆ ಮಾಡಬೇಕು. ಇನ್ನೊಂದ್ಸತಿ ಹೇಳಿ ಸರ್, ರೆಕಾರ್ಡ್ ಹೇಳಿ. ಮತ್ತೆ ಆಮೇಲೆ ನಾವು ಲಾಸ್ಟ್ ಇದು ಮತ್ತೆ ಅಗ್ಲು ಬರಕ್ಕಾಗಲ್ಲ. ಇಲ್ಲ ಸರ್, ಅವತ್ತು ಮಾಡಿಲ್ಲ ಸರ್, 10 ಸತಿ ಹೋಯ್ತು ಸರ್. ನಿಮ್ಮೇಲೆ ಎಲ್ಲರಿಗೂ ಮನೆ ಒಳಗೆ ಬಿಡಲ್ಲ ಸರ್, ಬೀಗ ಕಿತ್ಕೊಂಡ್ಬಿಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಈಗ 6ನೇ ತಾರೀಕು. ಸೊ ಕೆಲವೊಂದಿಷ್ಟು ವಿಚಾರಗಳನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ಕೆಲವು ವಿಚಾರಗಳಲ್ಲಿ ಆತುರತೆ ಹೇಗಿರುತ್ತೆ ಸರ್ಕಾರಕ್ಕೆ ಅಂತ ಹೇಳಿ, ಇಲ್ಲಿ ಇಷ್ಟೊಂದು ಜನ ಕಾಯ್ಕೊಂಡು ಅರ್ಜಿ ಹಾಕೊಂಡ್ಬಿಟ್ಟು ಮನೆ ಕೊಡಿ ಅಂತೇಳಿ ನಿಂತ್ಕೊಂಡು ಕೂತ್ಕೊಂಡ್ರೆ, ಮನೆಯನ್ನ ಕೊಡಬೇಕಂದ್ರೆ ಹಿಂದೆ ಮುಂದೆ ಮಾಡ್ತಾರೆ. ಒಂದೊಂದು ಡಾಕ್ಯುಮೆಂಟ್ಗಳು ಕೂಡ ಸತಾಯಿಸ್ತಾರೆ ಅವರನ್ನ. ಆದರೆ ಕೋಗಿಲ್ ಲೇಔಟಲ್ಲಿ ಅಧಿಕಾರಿಗಳೇ ಜಾಗಕ್ಕೆ ಹೋಗ್ತಾರೆ, ಕೂತ್ಕೊಳ್ತಾರೆ, ಬನ್ನಿ ಅಂತೇಳಿ ದಾಖಲೆಗಳನ್ನು ತಗೊಂಬನ್ನಿ ಅಂತಾರೆ. ಅವ್ರಿಗೆ ಮನೆಗಳನ್ನು ಕೊಡುವಂಥ ಯೋಚನೆಗಳನ್ನು ಏನು ಮಾತುಗಳವು! ಯಾವ ರೀತಿಯಾದಂಥ ತಾರತಮ್ಯ ನಿಮ್ಮದು? ಕುವೆಂಪು ಅವರ ಮಾತುಗಳನ್ನು ಹೇಳ್ತಿರಲ್ಲ ನೀವು, ಸರ್ವ ಜನಾಂಗದ ಶಾಂತಿಯ ತೋಟ. ಏನು ಸರ್ವ ಜನಾಂಗ? ಸೆಲೆಕ್ಟಿವ್ ಆಗಿರುವಂಥ ಕೆಲವು ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಮನೆಗಳನ್ನು ಕೊಡೋದು, ಕೆಲವರಿಗೆ ಇಲ್ಲಿ ಮನೆಗಳಿಗೆ ಕೊಡಿ ಅಂತೇಳಿ ದುಂಬಾಲು ಬೀಳುತ್ತಾರೆ, ಅವ್ರಿಗೆ ಮನೆಗಳನ್ನು ಕೊಡೋದಿಲ್ಲ. 5-6 ವರ್ಷಗಳಿಂದಲೂ ಕೂಡ ಫಲಾನುಭವಿಗಳಿಗೆ ಮನೆ ಕೊಡದೆ ಸತಾಯಿಸ್ತಾ ಇರೋದು ಅಧಿಕಾರಿಗಳು. ಯಾಕೆ ಅಂತ ಹೇಳ್ತೀನಿ, ಅಲ್ಲಿ ಕಾರಣ ಇದೆ. ಕಾದು ಬೇಸತ್ತು ಹೋಗಿದ್ದಾರೆ ಫಲಾನುಭವಿಗಳು. ಮನೆ ಸಿಗುವವರೆಗೂ ಕೂಡ ಜಾಗ ಬಿಟ್ಟು ಕದಲಲ್ಲ ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಸೂರು ಪಡೆಯೋಕೆ ಸಾಲ ಮಾಡಿ ಹಣ ಕಟ್ಟಿದೀವಿ ಅಂತಾರೆ. ಈವರೆಗೂ ಕೂಡ ನಮಗೆ ಮನೆ ಸಿಕ್ಕಿಲ್ಲ ಅಂತ ಗಲಾಟೆ ಮಾಡ್ತಾ ಇರೋದು. ಇದಕ್ಕೆ ರೀಸನ್ ಇದೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಆಗಬೇಕಲ್ಲ, ಇಲ್ಲದೆ ಇದ್ರೆ ನಿಮಗೆ ಮನೆಗಳು ಸಿಗೋದಿಲ್ಲ. ಅಲ್ಲಿರುವಂತವ್ರು ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿ. ಪಾಪ ಅವರು ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ್ ಕಥೆಗಳಿರುತ್ತೆ. ಎಲ್ಲೆಲ್ಲಿ ದುಡ್ಡು ಇಸ್ಕೊಂಡ್ ಬಂದಿರ್ತಾರೆ, ಪಾಪ ಹೆಂಗ್ ಹೊಂದಿಸಿರ್ತಾರೆ ಆ ದುಡ್ಡನ್ನ. ಸಣ್ಣ ಮೊತ್ತ ಇರಬಹುದು, ಅದನ್ನು ಹೊಂದಿಸ್ಬೇಕಾದ್ರೂ ತುಂಬಾ ಕಷ್ಟಪಟ್ಟಿರ್ತಾರೆ ಅವರು. ತಿಂಗಳ ತಗೊಂಡು ಸಂಬಳ ತಗೊಳ್ಳೋ ರೀತಿ ಅಲ್ಲ ಅವ್ರ ಜೀವನ. ಚೆಕ್ ಮಾಡಿ ನಾನು
ಮಾಡಿ ನಾನು ಆಮೇಲೆ ಇನ್ಎಲಿಜಿಬಲ್ ಬಂದು ಕೇಳಿದ್ರೆ ಅವನು ಬೇರೆ ತರ Ineligible ನಾವು ಕೇಳಕ್ ಬರಲ್ಲ ಸರ್. ಎಷ್ಟೊತ್ತು ಯಾವ ಡೇಟ್ ಹೇಳಿ? ಯಾವ ಡೇಟ್ ಹೇಳಿ? ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ನಿಜಕ್ಕೂ ಯಾವ ರೀತಿಯಾದಂಥ ತಾರತಮ್ಯ ಸರ್ಕಾರ ಮಾಡುತ್ತೆ ಅನ್ನುವಂಥದ್ದು, ತಮಗೆ ಬೇಕಾಗಿರುವಂಥವ್ರಿಗೆ ಮನೆ ಕೊಡಬೇಕು ಅಂತಂದರೆ ಇಡೀ ಸರ್ಕಾರವೇ ಹೋಗಿ ಆ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ, ಅಧಿಕಾರಿಗಳನ್ನು ಕೂರಿಸುತ್ತೆ, ಟೆಂಟನ್ನು ಹಾಕ್ಕೊಳ್ಳುತ್ತೆ, ವ್ಯವಸ್ಥೆಯನ್ನು ಮಾಡುತ್ತೆ, ದಾಖಲೆಗಳ ಪರಿಶೀಲನೆಯನ್ನು ಮಾಡ್ಕೊಳ್ಳುತ್ತೆ, ಒಂದೊಂದು ದಾಖಲೆಗಳಿಲ್ಲ ಅಂದ್ರೂ ಕೂಡ ಇದನ್ನು ತೊಗೊಂಡು ಬನ್ನಿ ಅಂತ ಹೇಳಿ ಕಳಿಸುತ್ತೆ. ಆದರೆ ಇಲ್ಲಿ ದಾಖಲೆಗಳನ್ನು ಕೊಟ್ಟು ದುಡ್ಡನ್ನು ಕಟ್ಟಿದ್ರು ಕೂಡ ಮನೆ ಕೊಟ್ಟಿಲ್ಲ ಅಂತಂದರೆ ಏನು ಕಾರಣ ಇವರದ್ದು? ಇವ್ರ ಜೇಬ್ ತುಂಬಿಲ್ಲ ಅಂತನಾ ಅಥವಾ ಇನ್ನೇನು ಕಾರಣ? ಮೊನ್ನೆ ಕೋಗಿಲು ಲೇಔಟ್ ಪರ ಧ್ವನಿ ಎತ್ತಿದಂತಹ ರಾಜಕೀಯ ನಾಯಕರುಗಳು ಒಂದು ರೌಂಡ್ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಬಂದ್ರೆ ಅಸಲಿ ಚಿತ್ರಣ ಏನು ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಒಬ್ಬೊಬ್ಬರದು ಒಂದೊಂದು ಗೋಳು. ಇವತ್ತು ನಾವು ಕಳೆದ ಒಂದು 2-3 ದಿನದಿಂದ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಸಬ್ಸಿಡಿ ಬಂದಿದ್ರೂ ಕೂಡ ಅದು ಬಡವರ ಅಕೌಂಟ್ಗೆ ತಲುಪ್ತಾ ಇಲ್ಲ, ಬಡವರಿಗೆ ಸಿಗ್ತಾ ಇಲ್ಲ. ಕಾರಣ ಏನು ಗೊತ್ತಾ? ವೆರಿಫಿಕೇಶನ್ ಅನ್ನುವಂತಹ ನೆಪ. ಎಷ್ಟು ದಿನ ವೆರಿಫಿಕೇಶನ್? ಬರೋಬ್ಬರಿ 7 ರಿಂದ 8 ತಿಂಗಳು ತಗೊಂಡಿದ್ದಾರೆ ವೆರಿಫಿಕೇಶನ್ ಅನ್ನುವಂತಹ ನೆಪದಲ್ಲಿ. ಇನ್ನೊಂದು ಕಡೆಗೆ ನಾಟಕ ಏನು ಮಾಡಿದ್ದಾರೆ ಅಂದ್ರೆ, ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನೇರವಾಗಿ ಅವರಿಗೆ ಸಬ್ಸಿಡಿಗೆ ಒಂದ್ ಕಡೆಯಿಂದ ಸಬ್ಸಿಡಿ ಹೋಲ್ಡ್ ಆಗಿದೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಮತ್ತೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ನೀವು ದುಡ್ಡನ್ನ ಕಟ್ಟದೇ ಇದ್ರೆ ನಿಮ್ಮ ಮನೆಯನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ. ಬರೋಬ್ಬರಿ 3 ರಿಂದ 4 ಬಾರಿ ಒಬ್ಬೊಬ್ಬರಿಗೆ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಸತತವಾಗಿ ವರದಿ ಬಿತ್ತರ ಮಾಡಿತ್ತು. ಈಗ ಜನರೇ ರೊಚ್ಚಿಗೆದ್ದಿದ್ದಾರೆ. ಇವತ್ತು ವಸತಿ ನಿಗಮದ ಮುಂದೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ನಮಗೆ ಮನೆಯನ್ನ ಯಾವಾಗ ಕೊಡ್ತೀರಾ ಅಂತ. ಇವರು ಯಾರು ಬಿಟ್ಟಿಯಾಗಿ ಕೇವಲ ಅರ್ಜಿ ಹಾಕದೆ ಎಲ್ಲೋ ಕೂತು ಮಾತಾಡ್ತಾ ಇರೋರಲ್ಲ. EMI ಕಟ್ತಾ ಇದ್ದಾರೆ, ಸಾಲ ಮಾಡಿದ್ದಾರೆ. ಒಂದು ಕಡೆಯಿಂದ EMI ಬರ್ತಾ ಇದೆ, ಇನ್ನೊಂದು ಕಡೆಯಿಂದ ಮನೆ ಇಲ್ಲ, ಇನ್ನೊಂದು ಕಡೆಯಿಂದ ಬಾಡಿಗೆ ಮನೆಯಲ್ಲಿ ದುಡ್ಡು, ಅಲ್ಲೂ ಕೂಡ ಬಾಡಿಗೆಯನ್ನ ಕಟ್ಟಬೇಕು. ಎಲ್ಲರೂ ಕೂಡ ಬಡವರಿಗೆ ಸಿಗ್ಬೇಕಾಗಿರುವಂತಹ ಸೂರು ಈಗ ಅವ್ರ ಕೈಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಪಬ್ಲಿಕ್ ಟಿವಿ ಕೂಡ ಸತತವಾಗಿ ವರದಿ ಬಿತ್ತರ ಮಾಡಿದ್ವಿ. ಈಗ ಅಂದ್ರೆ 550 ಫಲಾನುಭವಿಗಳಿಗೆ ಯಾರೆಲ್ಲ ಇದ್ರು, ಸೊ ಅವರಿಗೀಗ ಜನವರಿ 31 ಒಳಗಡೆ ಮನೆಯನ್ನ ಕೊಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಈಗ ಜನ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು, ಇವರ ಆಶ್ವಾಸನೆಯನ್ನ ಕೇಳಿ ನಮಗೆ ಸಾಕಾಗಿದೆ, ಒಂದು ವೇಳೆ ಕೊಡದೇ ಇದ್ರೆ ನಾವು ಮತ್ತೆ ಪ್ರತಿಭಟನೆಯನ್ನ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಕೋಗಿಲು ಲೇಔಟ್ ವಿಚಾರದಲ್ಲಿ ಕಳೆದ 1 ರಿಂದ 2 ವಾರದಲ್ಲಿ ಎಲ್ಲವೂ ಕೂಡ ಸಮಸ್ಯೆಗಳು ಸಾಲ್ವ್ ಔಟ್ ಆಗುತ್ತೆ ಅಂದ್ರೆ, ಸೊ ಇವ್ರ ವಿಚಾರದಲ್ಲಿ ಯಾಕೆ ಇಷ್ಟೊಂದು ವಿಳಂಬ? ಅವರು ಅರ್ಜಿ ಹಾಕಿರುವಂತದ್ದು 2020, 21 ಈ ರೀತಿಯಾಗಿ ಇನ್ನೂ ಅನೇಕರು ಸಾಲವನ್ನ ಮಾಡಿ ಕಟ್ಟುತ್ತಾ ಇದ್ದಾರೆ. ಅವರಿಗೆ ಇನ್ನೂ ಕೂಡ ಮನೆಯೇ ಲಭಿಸಿಲ್ಲ. ಇನ್ನು ಕೆಲವರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾಳೆ ಕೊಡ್ತೀವಿ, ಇವತ್ತು ಕೊಡ್ತೀವಿ ಅಂತ ಸತಾಯಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಏನಾಗ್ತಾ ಇದೆ ಇಲಾಖೆಯಲ್ಲಿ ಅನ್ನುವಂಥದ್ದೇ ದೊಡ್ಡ ಮಟ್ಟದ ಪ್ರಶ್ನೆ. ಅರುಣ್, ಪ್ರಶ್ನೆಗಳು 106 ಇದೆ. ಈಗ ಮೂಲವಾಗಿರುವಂಥ ಪ್ರಶ್ನೆ, ಇಲ್ಲಿಯವರೆಗೂ ಸರ್ಕಾರ ಮನೆಗಳನ್ನು ಎಷ್ಟು ಕಟ್ಟಿಸಿದೆ, ಎಷ್ಟು ನೀವು ಕೊಟ್ಟಿದ್ದೀರಾ ಅನ್ನುವಂಥದ್ರದ್ದು ಒಂದು ಪಟ್ಟಿ ಕೊಟ್ಬಿಡಿ, ಗೊತ್ತಾಗಬೇಕು ರಾಜ್ಯದ ಜನತೆಗೆ.